ಪಕ್ಷ ದಿನೇಶ್ ಹೆಗಡೆಯವರ ಒಂದು ಕೋರಿಕೆ ನಮ್ಮ ನಾಯಕರಲ್ಲಿ ಇಟ್ಟರು, ಪ್ರತಾಪ್ ಚಂದ್ರ ಶೆಟ್ಟರ್ ಅವ್ರು ನಮ್ಮ ಕರೆದಿದ್ರು. ನೀವು ಈಗ ಸೂಕ್ತ ಸಮಯದಲ್ಲಿ ಅಧ್ಯಕ್ಷರಾಗಬೇಕು, ಕಾರ್ಯಕರ್ತರಿಗೆ ಸಹಾಯ ಆಗಬೇಕು ಅಂತ ಹೇಳೋದನ್ನು ನನಗೆ ಇಟ್ಟರು. ಯಾವಾಗಲೂ ನಾನು ಅವ್ರ ಮಾತು ತೆಗೆದಾಕೋದಿಲ್ಲ. ಆಯ್ತು ಅಂತ ಹೇಳಿದೆ. ಈ ಜಿಲ್ಲೆಯಲ್ಲಿ ಎಸ್ಪೆಷಲಿ ಕುಂದಾಪುರದಲ್ಲಿ ಸಹ ಭಾರತೀಯ ಜನತಾ ಪಕ್ಷದ ಏನು ಪಾರಪತ್ಯ ಜಾಸ್ತಿ ಇದೆ. ಈಗ ನಾವು ಒಂದು ಪೈಪೋಟಿ ಮಾಡಬೇಕು. ಆ ಪೈಪೋಟಿಗೆ ಮಾಡಲಿಕ್ಕೆ ಕಷ್ಟಪಡಬೇಕಾಗ್ತದೆ. ನಾನು ತಯಾರಿ ಏನು ಅಬ್ಸರ್ವರನ್ನು ಕಳಿಸಿ ಮಾಜಿ ಸಭಾಪತಿಗಳಾಗಿರ್ತಕ್ಕಂಥ ಸುದರ್ಶನ ಕಳಿತ ಎಲ್ಲ ನಾಯಕರ ಮತ್ತು ಕಾರ್ಯಕರ್ತರ ಅಭಿಪ್ರಾಯ ಪಡೆದು ಈ ಆದೇಶ ಮಾಡಿದ್ದಾರೆ. ಎಲ್ಲರನ್ನು ವಿಶ್ವಾಸ ತಗೊಳ್ತೀನಿ. ಎಲ್ಲರ ಮನೆಗೆ ಹೋಗ್ತೀವಿ, ಅವ್ರ ಹತ್ರ ಪಕ್ಷ ಕಟ್ಟು ಅಂತೇಳಿ. ನಾನೇನ ಅಧಿಕಾರ ಆಗಿ ನಾಳೆ MLA ಆಗಬೇಕು ಅಂತ ಆಶೆಯಿಂದ ಪಕ್ಷಾಧ್ಯಕ್ಷ ವಹಿಸ್ಕೊಳ್ಳಿಲ್ಲ. ನಾನು ಪಕ್ಷವನ್ನು ನನ್ನ ಕಾಲೇಜ್ ಜೀವನದಿಂದ ಕಾಂಗ್ರೆಸ್ ಪಕ್ಷದವರೇ. ಆಮೇಲೆ ಮಂಡಲ ಪಂಚಾಯತ್, ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಎಲ್ಲ ಹಂತದಲ್ಲಿ ನಾನು ಚುನಾವಣೆಯಲ್ಲಿ ಗೆದ್ದು ಪಕ್ಷದ ಚಿಹ್ನೆಯಲ್ಲಿ ಗೆಲುವಣೆಯಲ್ಲಿ ಗೆದ್ದು ಬಂದೆ. ಈಗ ಪಕ್ಷಕ್ಕೆ ಒಂದು ಶಕ್ತಿ ಕೊಡುವುದಕ್ಕೆ ನಾನು ಮುಂಚೂಣಿ ವಹಿಸ್ತೇನೆ ಮತ್ತು ಎಲ್ಲರನ್ನು ನಾನು ಅವರನ್ನು ವಿಶ್ವಾಸ ತಗೊಳ್ತೇನೆ. ಅಧ್ಯಕ್ಷನಾಗಿ ಪಕ್ಷ ಕಟ್ಟಬೇಕೆಂಬ ಆಶೆ ಇದೆ. ಆದ್ದರಿಂದ ಇದೆಲ್ಲರಿಗೂ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಎಲ್ಲರ ಅಭಿಪ್ರಾಯವೂ ಅದೇ. ಅವರನ್ನೆಲ್ಲ ವಿಶ್ವಾಸ ತಗೊಂಡು ಪ್ರತಿ ವಾರ್ಡಿನಲ್ಲಿ ಸಹ ನಾನು ಪಕ್ಷ ಎಷ್ಟು ಜನ ಇದ್ದಾರೆ ಅಂತ ನಿಷ್ಠಾವಂತ ಕಾರ್ಯಕರ್ತರನ್ನು ಐಡೆಂಟಿಫೈ ಮಾಡಿ ಅವರಿಗೆ ಶಕ್ತಿ ಕೊಡುವಂಥ ಪ್ರಯತ್ನ ಮಾಡಿ ತನ್ಮೂಲಕವಾಗಿ ಪಕ್ಷ ಕಟ್ಟುವಂಥ ಹೆಜ್ಜೆ. ಖಂಡಿತ ಸ್ಥಳೀಯ ಆಡಳಿತ ಚುನಾವಣೆಯಲ್ಲಿ ನಾವು ಯಶಸ್ವಿ ಆಗ್ತಾರೆ. ಪ್ರತಿಪಕ್ಷ ಏನಿದೆ ಭಾರತೀಯ ಜನತಾ ಪಕ್ಷ, ನಿಮ್ಗೆ ಈಗಾಗಲೇ ನೋಟ್ಸ್ ಕೊಟ್ಬೋದು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಕೊಟ್ಟುವಾಗ ನಾವು ಗಿಟ್ಟಿಗೆ ತಗೊಂಡು ಹೋಗಿದ್ದೇವೆ, ಹಣ ಕೊಟ್ಟಿದ್ದೇವೆ. ಇವತ್ತು ಏನು ಪಾರ್ಲಿಮೆಂಟಲ್ಲಿ ಅನುಮೋದಿರ್ತಕ್ಕಂಥ ಸಮಿತಿ ಭ್ರಷ್ಟಾಚಾರದಲ್ಲಿ, ದೇವರ ಭ್ರಷ್ಟಾಚಾರ, ಇವರು ಎಷ್ಟು ಯಾವ ಮಟ್ಟಕ್ಕಿದ್ದಾರೆ ಅಂತ ಜನಸಾಮಾನ್ಯರಿಗೆ ತಿಳಿಸಿ ಅವರು ಆ ಮೂಲಕ ಅಧಿಕಾರ ಬಂದಿದ್ದಾರೆ. ಆ ಮೂಲಕ ಅವರನ್ನು ನಾವು ರಾಜಕೀಯ ಹಿನ್ನಡೆ ಕೊಡ್ತೇವೆ. ಬಟ್ ಯಾವ ನಾಯಕರ ಭಿನ್ನಾಭಿಪ್ರಾಯ ಅಲ್ಲ, ಯಾವ ಪಕ್ಷದ ಮ್ಯಾನಿಫೆಸ್ಟೋ ಹಿಂದೆ ಹಾಕಿಲ್ಲ. ಈ ಜಿಲ್ಲೆಯಲ್ಲಿ, ಮುಖ್ಯವಾಗಿ ಕರಾವಳಿ ಜಿಲ್ಲೆಯಲ್ಲಿ ಹಿಂದೂ ಧರ್ಮದ ಮೇಲೆ ಪ್ರಭಾವ ಬೀರಿ ಹಿಂದೂ ಮತ್ತು ಮುಸ್ಲಿಂ ಅಥವಾ ಕ್ರೈಸ್ತರು ಆ ಬಣ್ಣವನ್ನು ಹಚ್ಚಿ ಅಧಿಕಾರಕ್ಕೆ ಬರಲು ಯಶಸ್ವಿಯಾಗಿದ್ದಾರೆ. ಅಥವಾ ಯುವ ಜನರಿಗೆ ಅದು ಹೋಗಿದೆ, ಅಲ್ಲೆಲ್ಲಿ ಹೋಗಿದೆ, ಹೀಗಿದೆ ಅಂತ. ಅದು ಸಹ ಈಗ ಕ್ರಮೇಣ ಅದು ತಿಳಿತಾ ಬರ್ತದೆ, ಅದು ಸರಿಯಾಗ್ತದೆ. ಇವತ್ತು ಭಾರತೀಯ ಜನತಾ ಪಕ್ಷ, ಹಿಂದೂ ಸಂಘಟನೆಗಳು ಇವತ್ತು ಏನು ಮಾಡ್ತಾ ಇದ್ದಾರೆ ಅಂತ ನಾವು ನೋಡ್ತೇವೆ. ಸ್ವಚ್ಛತೆ ಸುರತ್ಕಲ್ ಮತ್ತು ಮಹೇಂದ್ರ ಕುಮಾರ್ ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳೋದು ಇಲ್ಲಿನ ಯುವ ಜನತೆ ಅರ್ಥ ಮಾಡಿಕೊಳ್ತೇವೆ. ನಾನು ಪಕ್ಷದ ಅನೇಕ ಸ್ತರಗಳಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ, ತಾಲೂಕ್ ಪಂಚಾಯತ್ ಸದಸ್ಯನಾಗಿ, ಅಕ್ರಮ ಸಕ್ರಮ ಸದಸ್ಯನಾಗಿ, ತಾಲೂಕಿನ ವಸತಿ ಸಮಿತಿಯ ಸದಸ್ಯನಾಗಿ, ಇವತ್ತು ಕೋಟೇಶ್ವರ ವ್ಯವಸಾಯ ಸೇವಾ ಸಂಘದ ಅಧ್ಯಕ್ಷನಾಗಿ ಅನೇಕ ಸ್ಥಳೀಯ ಅಧಿಕಾರವನ್ನು ಪಡೆದಿದ್ದೇನೆ. ಇವತ್ತು ನಾನು ಹೇಳೋದಷ್ಟೇ, ನನಗೆ ಸಿಕ್ಕಿರೋಂಥ ಅಧಿಕಾರವು ನಿಮ್ಮ ಸೇವೆ ಮಾಡಲಿಕ್ಕೆ, ಯಾರು ಬಡತನದಲ್ಲಿರತಕ್ಕಂಥ, ಯಾರು ಸಾಮಾಜಿಕವಾಗಿ ತುಳಿತಕ್ಕೆ ಒಳಗಾಗಿರೋಂಥ, ಯಾವ ಸರ್ಕಾರದ ಯೋಜನೆ ಅದು ಅನುಷ್ಠಾನವಾಗಿರುತ್ತೆ, ಇದಕ್ಕೆಲ್ಲ ನಾನು ಶ್ರಮ ವಹಿಸ್ತೇನೆ. ನಿಮ್ಮೊಡನೆ ನಾನು ಹಗಲು ರಾತ್ರಿ ಅನ್ನೋದೇ ಕೆಲಸ ಮಾಡ್ತೇನೆ ಅಂತ ಹೇಳುವಂಥ ಸಂದೇಶವನ್ನು ಜನರಿಗೆ ಕೊಡಲಿಕ್ಕೆ ತಯಾರಿದ್ದೇನೆ. 14ನೇ ತಾರೀಕು ಕೋಟೇಶ್ವರ ಸಹನಾ ಕನ್ವೆನ್ಷನ್ ಹಾಲ್ನಲ್ಲಿ ನನ್ನ ಪದಗ್ರಹಣ ಸುಮಾರು 10 ಗಂಟೆಗೆ ಪ್ರಾರಂಭವಾಗ್ತದೆ. ಇದಕ್ಕೆ ಮಾನ್ಯ ಆರೋಗ್ಯ ಸಚಿವರಾಗಿದ್ದ ಖಾದರ್ ಅವರು, ಜಿಲ್ಲಾಧ್ಯಕ್ಷರಾಗಿದ್ದ ಅಶೋಕ್ ಕೊಡೂರು, ಮತ್ತು ವಿನಯ್ ಕುಮಾರ್ ಸ್ವರ್ಕೆ ಅವರು, ಜಯಪ್ರಕಾಶ್ ಹೆಗಡೆ ಅವರು, ಗೋಪಾಲ್ ಪೂಜಾರಿ ಅವರು, ಮತ್ತು ಮಂಜುನಾಥ್ ಭಂಡಾರಿ ಅವರು, ಪ್ರತಾಪ್ ಚಂದ್ರ ಶೆಟ್ಟರು, ಅನೇಕ ಜನ ಗಣ್ಯರು ಬರ್ತಾ ಇದ್ದಾರೆ. ನಾನು ನನ್ನ ಕಾರ್ಯಕರ್ತರಲ್ಲಿ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇನೆ. ನಿಮ್ಮ ಸೇವೆಗೆ ನಾನು ಸಿದ್ಧನಾಗ್ತಾ ಇದ್ದೇನೆ. ಅದು ತಾವೆಲ್ಲರೂ ಬಂದು ಆ ಕ್ಷಣದಲ್ಲಿ ನನಗೆ ಸಂಪೂರ್ಣವಾದ ಮನಸ್ಥೈರ್ಯ ಧೈರ್ಯವನ್ನು ಕೊಡಬೇಕಂತ ನನ್ನ ಎಲ್ಲ ಕಾರ್ಯಕರ್ತರಿಗೆ ವಿನಮ್ರದಿಂದ ಬೇಡಿಕೊಳ್ತೇನೆ.